ನಮ್ಮ ತಾಯಂದಿರಿಗೆ ಈ ಮಕ್ಕಳಿಗೆ ತಾಯ್ತ ಕಟ್ಟೋದು ಅಂತ ಇರುತ್ತೆ. ಅದು ಏನೇ ಆದರೂ ಹೋಗಿ ಎಲ್ಲೋ ಒಂದು ಕಡೆ ಹೋಗಿ ಕರ್ಕೊಂಡು ತಾಯ್ತ ಕಟ್ಟಿಸ್ಕೊಂಡು ಬಂದುಬಿಟ್ಟು ಮಕ್ಳಿಗೆ ಹಾಕ್ತಾರೆ. ನನ್ನ ಮಗಳಿಗೆ ಹಾಕಿದ್ರೆ ಅದು ಬಿದ್ದು ಬಿದ್ದು ಹೋಗೋದು. ಅಯ್ಯೋ ಹೋಗತ್ಲಾಗ ನಾನೇ ಕತ್ಕೊಬಿಡ್ತೀನಿ ಅಂತ ನಾನೇ ಆ ತಾಯ್ತನ ಕಟ್ಕೊಂಡೆ. ಆ ಕಟ್ಕೊಂಡಿದ್ದು ಅದು ಎನ್ನಷ್ಟಿಗೂ ಹೋದೆ ಹಾಗೇ. ಆ ಕಟ್ಕೊಂಡ್ಮೇಲೆ ಅದಕ್ಕೊಂದು ಬೀಗದ ಕೈ ಬಂತು, ಅದಕ್ಕೊಂದು ಪಿನ್ ಬಂತು, ಅದಕ್ಕೆ ಇನ್ನೇನು ಹಿಂಗೆ ಸೇರ್ಕೊತಾ ಹೋದಾಗ ಶಬ್ದ. ಈ ಆಗಿನ ಕಾಲದಲ್ಲಿ ಕಿವಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಅಜ್ಜಿ ಇಟ್ಕೋತಾಯಿದ್ರು, ಹಲ್ಲು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆಲ್ಲ ಇಟ್ಕೋತಾಯಿದ್ರು. ಸೊ ಇದನ್ನೆಲ್ಲ ಹಾಕ್ಕೊಂಡೆ. ಅದೇನಾಗೋದು, ನಾನು ಓಡಾಡ್ತಾಯಿದ್ರೆ ಚಿನ್ 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 ಅಂತ ಶಬ್ದ ಬರೋದು. ಚಿಮ್ಟ, ಹಾಂ, ಅದು 3 ಒಟ್ಟಿಗೆ ಇರುತ್ತೆ. ಅದೆಲ್ಲ ಶಬ್ದ ಬರೋದು. ಅದಕ್ಕೆ ತಿತ್ಲಿ ಆಗೈ ಅಂತ ಅನ್ನಕ್ಕೆ ಶುರು ಮಾಡಿದ್ರು ಜನ ನನಗೆ. ಆಮೇಲೆ ಬರ್ತಾ ಇದು ತಗೋ, ಇದನ್ನು ಹಾಕೋ ಅಂತ ಒಂದಿಬ್ಬರು ಕೊಟ್ಟರು ಏನೋ. ಸೊ ಅದನ್ನು ಹಾಕ್ಕೊಂಡೆ. ಸೊ ಹಿಂಗೆ ಹಾಕಿ ಅದು ನೆನಪಿನ ಸರ ಆಗಿದೆ ಸರ್. ಅದು ನನ್ನ ನೆನಪಿನ ಸರ. ಎಲ್ಲರ ಒಂದು ನೆನಪಿದೆ ಇದರಲ್ಲಿ. ಉಷಾ ಗಂಗೂಲಿ ಇದ್ದಾರೆ, ಮೊಯ್ಲಿಯವ್ರ ಮಗಳಿದ್ದಾರೆ, ಹಾಂ, ನಮ್ಮ ಅಜ್ಜಿ ಇದ್ದಾರೆ, ನನ್ನ ದೊಡ್ಡಮ್ಮ ಇದ್ದಾರೆ, ನಮ್ಮ ಅಮ್ಮ ಇದ್ದಾಳೆ. ಇದರಲ್ಲಿ ಕರಡಿಗೆ ಇದೆ. ಆ ಕರಡಿಗೆನಲ್ಲಿ ನಾನು ಎಲ್ಲಾದರೂ ಹೋದರೆ ನಮ್ಮಮ್ಮ ನನಗೇನ ಕುಂಕುಮ ನನಗೂ ತಗೊಂಬಾರೆ ಅನ್ನೋರು. ಅದರೊಳಗಡೆ ಹಾಕ್ಕೊಂಡು ಗಂಧ ಕುಂಕುಮ ಎಲ್ಲ ತಂದು ಅವರು ಕೊಡ್ತಾಯಿದ್ದೆ. ಸೊ ಈ ಥರದ ಒಂದು ನೆನಪಿನ ಸರ ಅದು. ಎಲ್ಲೂ ಅದನ್ನು ಬಿಡೋಕ್ಕಾಗಲ್ಲ. ನೆನಪುಗಳ ಆಗರ.